ಕಾಳ್ಗಿಚ್ಚಿನಂತೆ ಹರಡೋದು ಎರಡು ಮಾತ್ರ. ಒಂದು ಕಾಡಿನ ಬೆಂಕಿ, ಮತ್ತೊಂದು ಆಧಾರ ರಹಿತವಾದ ಸುಳ್ಳು ವದಂತಿ. ಅದು ಬಿಟ್ಟರೆ ಶತಮಾನಕ್ಕೊಮ್ಮೆ 2023 ಕೋವಿಡ್ ಸಾಂಕ್ರಾಮಿಕ ರೋಗ. ಆದರೆ ಇದೀಗ ಭಾರತದ ಚುನಾವಣಾ ರಾಜಕಾರಣವನ್ನ ಕೋವಿಡ್ ಸಾಂಕ್ರಾಮಿಕದಂತನೇ ಆಪೋಷಣಗೊಳ್ತಾ ಹೊರಟಿದೆ ಈ ಕರ್ನಾಟಕ ಮಾಡೆಲ್ ಗ್ಯಾರಂಟಿ ಯೋಜನೆಗಳ ಒಂದು ಆಮಿಷ. ನಿನ್ನೆ ಬಿಹಾರದ ಮುಖ್ಯಮಂತ್ರಿ, ಅಂದ್ರೆ ಸುಮಾರು 2 ದಶಕಗಳಿಂದ ಪೀಠಾಸೀನವಾಗಿರುವ ಸಮಾಜವಾದಿ ಜಾಯಮಾನದ, ಅದರಲ್ಲೂ ಅಪ್ಪಟ ಸಮಾಜವಾದಿ ಮುಖ್ಯಮಂತ್ರಿ ಹೇಗಿರಬಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಬಂದಿರೋ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರೇ ತಮ್ಮ ರಾಜ್ಯದ ಬಡ ಮತದಾರರಿಗೆ ಕರ್ನಾಟಕದ ಒಂದು ಕಾಪಿ ಬುಕ್ ಅನ್ನು ತಗೊಂಡ್ಬಿಟ್ಟು ಉಚಿತ ವಿದ್ಯುತ್ ಪೂರೈಕೆ ಯೋಜನೆಯನ್ನ ಘೋಷಿಸಿಬಿಟ್ಟಿದ್ದಾರೆ. ಆಗಸ್ಟ್ 1ರಿಂದ ಜಾರಿಗೆ ಬರೋ ಹಾಗೆ ಇನ್ನು ಮುಂದೆ ಬಿಹಾರ್ನ 1,82,00,000 ಕುಟುಂಬಗಳ ಪೈಕಿ 1,67,00,000 ಕುಟುಂಬಗಳಿಗೆ 125 ಯೂನಿಟ್ಗಳವರೆಗೂ ಉಚಿತ ವಿದ್ಯುತ್ ಪೂರೈಕೆ. ಇದನ್ನ ನಾವು ಉಚಿತ ಅಂತ ಕರೆದಿಲ್ಲ, ನಾವು ಸಬ್ಸಿಡೈಸ್ ಮಾಡ್ತೇವೆ. ಇದುವರೆಗೂ ನಾವು ವಿದ್ಯುತ್ ಸಬ್ಸಿಡಿ 16,000 ಕೋಟಿಯಷ್ಟು ವೆಚ್ಚ ಭರಿಸ್ತಾ ಇದ್ವಿ. ಈ 125 ಯೂನಿಟ್ವರೆಗೂ ಮಾಫ್ ಮಾಡಿದ್ರೆ ಇನ್ನೊಂದು 3,000 19,000 ಕೋಟಿ ಆಗುತ್ತೆ ನಮ್ಮ ಮೇಲಿನ ಆರ್ಥಿಕ ಹೊರೆ ಅಂತ ಅದಕ್ಕೆ ಒಂದು ಸಮಜಾಯಿಷಿ ಕೊಟ್ಟಿದ್ದಾರೆ. ಇದಕ್ಕೆ ತತ್ಕ್ಷಣದ ಪ್ರಚೋದನೆ ಅವ್ರನ್ನ ಶತಾಯ ಗತಾಯ JDU ನಾಯಕ ನಿತೀಶ್ ಕುಮಾರ್ರ ಆಡಳಿತವನ್ನ ಅಧಿಪತ್ಯವನ್ನ ಅಂತ್ಯಗೊಳಿಸಲೇಬೇಕು ಅಂತ ಪಟ್ಟು ಹಿಡಿದ್ರು ಇಂಡಿಯಾ ಮೈತ್ರಿಕೂಟದ ನಾಯಕ RJDಯ ನವತಾರೆ ತೇಜಸ್ವಿ ಯಾದವ್ ಅವರು ಈಗಾಗಲೇ ಮತದಾರರಿಗೆ ಮಾಡಿರೋ ಘೋಷಣೆ, ನಾವು ಚುನಾವಣೆ ಗೆದ್ದು ಅಧಿಕಾರಕ್ಕೆ ಬಂದ್ರೆ 200 ಯೂನಿಟ್ವರೆಗೂ ಉಚಿತ ವಿದ್ಯುತ್ ಕೊಡ್ತೇವೆ ಅಂತ ಅವ್ರು ಈಗಾಗಲೇ ಹೇಳ್ಬಿಟ್ಟಿದ್ದಾರೆ. ಆದ್ರೆ ಪಾಪ ಅವ್ರು ವಿರೋಧ ಪಕ್ಷದಲ್ಲಿದ್ದವ್ರು ಇನ್ನೂ ಚುನಾವಣೆ ಸ್ಪರ್ಧಿಸ್ಬೇಕು, ಗೆಲ್ಬೇಕು, ಗೆದ್ದು ಬಂದು ಸರ್ಕಾರ ರಚಿಸ್ಬೇಕು, ಆಮೇಲೆ ಘೋಷಿಸ್ಬೇಕು. ನಿತೀಶ್ ಕುಮಾರ್ ಹೇಗಿದ್ರು 20 ವರ್ಷಗಳಿಂದ ಅಧಿಕಾರದಲ್ಲಿದ್ದಾರೆ. ಹೀಗಾಗಿ ಅಧಿಕಾರಸ್ಥ ಮುಖ್ಯಮಂತ್ರಿಗೆ ತತ್ಕ್ಷಣವೇ ಅನುಷ್ಠಾನ ಮಾಡೋದು ಸುಲಭ. ಚುನಾವಣೆ ಇನ್ನು 4 ತಿಂಗಳು ದೂರ ಇದೆ, ಡಿಸೆಂಬರ್ ಅಲ್ಲಿ ನಡಿಬೇಕಾಗಿದೆ. ಆದ್ರೆ ಈಗಾಗಲೇ ಆಗಸ್ಟ್ 1ರಿಂದ ಜಾರಿಗೆ ಬರೋ ಹಾಗೆ, ಅಂದ್ರೆ ಈ 1,67,00,000 ಗ್ರಾಹಕ ಕುಟುಂಬಗಳು ಜುಲೈ 2025 ಬಿಲ್ ಅಲ್ಲಿ 125 ಯೂನಿಟ್ ವರೆಗೂ ಏನು ದುಡ್ಡು ಕಟ್ಟಬೇಕಾಗಿಲ್ಲ. ಯಾರು 125 ಯೂನಿಟ್ ಒಳಗೇನೆ ಬಳಸ್ತಾ ಇದ್ದಾರೋ ಅವ್ರಿಗೆ ಶೂನ್ಯ ಬಿಲ್, ಅವ್ರ ವಿದ್ಯುತ್ ಬಿಲ್ ಕಟ್ಟಲೇಬೇಕಾಗಿಲ್ಲ. ನೋಡಿ ಯಾವ ರೀತಿ 2023 ಪ್ರಯೋಗ ಮಾಡಲಾದ ಕರ್ನಾಟಕದ ಕಾಂಗ್ರೆಸ್ನ ದಿಗ್ಗಜರುಗಳು ಶುರು ಮಾಡಿದ್ರು ಇದನ್ನ. 5 ಉಚಿತ ಯೋಜನೆಗಳನ್ನ ಘೋಷಣೆ ಮಾಡಿಬಿಟ್ರು. 200 ಯೂನಿಟ್ಗಳವರೆಗೂ ಉಚಿತ ವಿದ್ಯುತ್ ಪೂರೈಕೆ. ಅದಾದ ನಂತರ ಮಹಿಳಾ ಪ್ರಯಾಣಿಕರು ಎಲ್ರಿಗೂ ಕೂಡ ಉಚಿತ ಸರ್ಕಾರಿ ಬಸ್ ಪ್ರಯಾಣ. ಅನ್ನಭಾಗ್ಯ ಅದು ಮೊದಲೇ ಇತ್ತು, 2013ರಿಂದನೇ ಅನ್ನಭಾಗ್ಯ ಇತ್ತು. 5 kg ಬದಲು 10 kg ವರೆಗೂ ಉಚಿತ ಅಕ್ಕಿ ಪೂರೈಕೆ. ಅದರ ಜೊತೆಗೆ ಸುಮಾರು 1,23,00,000 ಗೃಹಿಣಿಯರಿಗೆ, ಯಜಮಾಂತಿಯರಿಗೆ ಮಾಸಿಕ 2,500 ರೂಪಾಯಿ ನಗದು ಹಣ ಪಾವತಿ. ಅವ್ರಿಗೆ ಕಾಯಂ ವೇತನ ವ್ಯವಸ್ಥೆಯನ್ನೇ ಘೋಷಣೆ ಮಾಡಿಬಿಟ್ರು. ಅದು ಅತ್ಯಂತ ಆಕರ್ಷಕವಾದ ಯೋಜನೆ. ಅದ್ರ ಜೊತೆಗೆ ಪದವೀಧರ ನಿರುದ್ಯೋಗಿ ಪದವೀಧರರಿಗೆ 3,000 ರೂಪಾಯಿ, ನಿರುದ್ಯೋಗಿ ಡಿಪ್ಲೊಮಾಧಾರ ಯುವಕರಿಗೆ 1,500 ರೂಪಾಯಿ ಮಂತ್ಲಿ ಸ್ಟೈಪಂಡ್ ಕೊಡ್ತೇವೆ 3 ವರ್ಷಗಳ ಕಾಲ ಅಂತಂದ್ಬಿಟ್ಟು 5 ಯೋಜನೆಗಳಿಗೆ ಘೋಷಣೆ ಮಾಡಿದ್ರು. ಘೋಷಣೆ ಮಾಡಿದ ಸಂದರ್ಭದಲ್ಲಿ ಅವತ್ತೇ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಇವತ್ತಿನ ಉಪಮುಖ್ಯಮಂತ್ರಿ DK ಶಿವಕುಮಾರ್, ನಾವು ಚುನಾವಣೆ ಗೆದ್ದು ಅಧಿಕಾರಕ್ಕೆ ಬಂದ್ರೆ ಈ ಉಚಿತ ಯೋಜನೆಗಳು ಖಂಡಿತವಾಗಿ ಜಾರಿ ಆಗುತ್ತವೆ, ಉಚಿತ, ಖಚಿತ, ನಿಶ್ಚಿತ ಅಂತ ಈ 3 ಪದಗಳನ್ನ ಬಳಸಿದ್ರು. ಅದರ ಪರಿಣಾಮ ಎಷ್ಟು ತೀವ್ರವಾಗಿತ್ತು ಅಂತಂದ್ರೆ, ಚುನಾವಣೆ ನಡೆದಾಗ ನರೇಂದ್ರ ಮೋದಿಯವರು ರಾಜ್ಯಾದ್ಯಂತ ಮೂಲೆ ಮೂಲೆಗೆ ಹೋಗಿ ತಮ್ಮ ರೋಡ್ ಶೋ ಮಾಡಿ, ರ್ಯಾಲಿಗಳನ್ನು ಮಾಡಿ, ಭಾಷಣಗಳನ್ನು ಮಾಡಿದ್ರು ಕೂಡ ಅದು ಯಾವುದು ಪ್ರಯೋಜನಕ್ಕೆ ಬರಲಿಲ್ಲ. ಅದರ ಪರಿಣಾಮ ಬಿಜೆಪಿ ಸುಮಾರು 120 ಸೀಟ್ ಇದ್ದಿದ್ದು ಒಮ್ಮೆಲೆ 65ಕ್ಕೆ ಇಳಿಯಿತು. ಕಾಂಗ್ರೆಸ್ಸು 62ರ ಆಸ್ಪಾಸ್ನಲ್ಲಿದ್ದ ಕಾಂಗ್ರೆಸ್ಸು ಒಮ್ಮೆಲೆ 136 ಸೀಟ್ಗಳ ಸುಭದ್ರ ಬಹುಮತವನ್ನು ಪಡ್ಕೊಂಡು ಮತ್ತೆ ಅಧಿಕಾರಕ್ಕೆ ಮರಳು ಬಂತು. ಮತ್ತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರು. ಈ ಉಚಿತ ಯೋಜನೆಗಳ ಸಾಧಕ ಬಾಧಕಗಳ ಬಗ್ಗೆ ಯಾರು ಚರ್ಚೆ ಮಾಡ್ಲಿಕ್ಕೆ ಹೋಗ್ಲೇ ಇಲ್ಲ. ಒಂದಾದ್ಮೇಲೆ ಒಂದರಂತೆ ಅಸೆಂಬ್ಲಿ ಚುನಾವಣೆ ನಡೆದಾಗಲೆಲ್ಲ ರಾಜಕೀಯ ಪಕ್ಷಗಳು ತರ ಯಾವುದೇ ದಿಕ್ಕು ತೋಚದವ್ರ ಹಾಗೆ ಒಬ್ರನ್ನೊಬ್ರು ಅನುಕರಿಸ್ಲಿಕ್ಕೆ ಶುರು ಮಾಡ್ಬಿಟ್ರು. ಕರ್ನಾಟಕದಲ್ಲಿ ಒಮ್ಮೆ ಯಶಸ್ವಿ ಪ್ರಯೋಗ ನಡೆದ ಮೇಲೆ ತೆಲಂಗಾಣ ಅಸೆಂಬ್ಲಿ ಚುನಾವಣೆಗಳು ಬಂದ್ವು. ಅಲ್ಲೂ ಕೂಡ ಕರ್ನಾಟಕದ ನಾಯಕರುಗಳಾದ DK ಶಿವಕುಮಾರ್, ಜಮೀರ್ ಅಹಮದ್ ಮುಂತಾದವ್ರೆ ಅಲ್ಲೂ ಪ್ರಚಾರದ ಸಾರಥ್ಯವನ್ನು ವಹಿಸ್ಕೊಂಡ್ರು. ಕಾಂಗ್ರೆಸ್ ಪಕ್ಷ 5 ಅಲ್ಲ 6 7 ಉಚಿತ ಯೋಜನೆಗಳ ಘೋಷಣೆ ಮಾಡಿದ್ರು. 6 7 ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತಾ ಹೋದಾಗಲೆಲ್ಲ
ತುಂಬಾ ಉತ್ಸಾಹ ಮೂಡಿಸಿಕೊಂಡ ಕಾಂಗ್ರೆಸ್ ನಾಯಕರು, ಯುವ ನಾಯಕರು ರಾಹುಲ್ ಗಾಂಧಿ ಮತ್ತು ಅವರ ಸಹೋದರಿ ಪ್ರಿಯಾಂಕಾ ವಾದ್ರಾ ಗಾಂಧಿ ಕೂಡ ಅವರು ಒಂದೆರಡು ವಾಗ್ದಾನಗಳನ್ನು ಮಾಡ್ತಾ ಹೋದ್ರು ಅಲ್ಲಿನ ಮತದಾರರಿಗೆ. ನಿರೀಕ್ಷಿತ ಫಲ ಸಿಕ್ತು. ಅಲ್ಲೂ ಕೂಡ ಕಾಂಗ್ರೆಸ್ ಜಯಬೇರಿ ಬಾರಿಸ್ತು. ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ ಗೆದ್ದು ಬಂದು ರೇವಂತ್ ರೆಡ್ಡಿ ಮುಖ್ಯಮಂತ್ರಿ ಆಗ್ಬಿಟ್ರು. ಇದಾಗಿ 2 ವರ್ಷಗಳು ಕಳೀತಾ ಬಂದಿದೆ. ಅಷ್ಟೊಳಗಾಗ್ಲೇ ಮಧ್ಯಪ್ರದೇಶದಲ್ಲಿ ಚುನಾವಣೆ, ಹರಿಯಾಣದಲ್ಲಿ ಚುನಾವಣೆ, ಮಹಾರಾಷ್ಟ್ರದಲ್ಲಿ ಚುನಾವಣೆ, ರಾಜಸ್ಥಾನದಲ್ಲಿ ಚುನಾವಣೆ, ಹಿಂದಿ ಭಾಷೆಗಳ ಪ್ರದೇಶಗಳಲ್ಲೂ ಕೂಡ ಅಸೆಂಬ್ಲಿ ಚುನಾವಣೆಗಳು ಬಂದವು. ಅಲ್ಲೂ ಎನ್ ಡಿ ಎ ಮೈತ್ರಿಕೂಟ ಇದನ್ನೇ ಮಾಡುತ್ತೆ ಅಂತ ನಿರೀಕ್ಷೆ ಮಾಡಿದ್ದ. ಎನ್ ಡಿ ಎ ಮೈತ್ರಿಕೂಟದ ಮುಖ್ಯ ಪಕ್ಷ, ರಾಷ್ಟ್ರೀಯ ಪಕ್ಷ ಭಾ ಭಾರತೀಯ ಜನತಾ ಪಕ್ಷ ಕೂಡ ಇದೇ ರೀತಿಯ ಉಚಿತ ಸವಲತ್ತುಗಳನ್ನ ಬೇರೆ ಹೆಸರಿನಲ್ಲಿ ಘೋಷಣೆ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರು. ಮಹಿಳೆಯರಿಗೆ ನಗದು ಹಣ ಪಾವತಿಯ ಆ ಈ ಯೋಜನೆ ಅತ್ಯಂತ ಆಕರ್ಷವಾಗಿತ್ತು. ಮಹಾರಾಷ್ಟ್ರದಲ್ಲಿ ಪ್ರಯೋಗ ಮಾಡಿದ್ರು, ಮಧ್ಯಪ್ರದೇಶ್, ಹರಿಯಾಣ, ರಾಜಸ್ಥಾನದಲ್ಲೂ ಕೂಡ ಪ್ರಯೋಗ ಮಾಡಿದ್ರು. ಅಲ್ಲೂ ಕೂಡ ನಿರೀಕ್ಷಿತ ಫಲ ಸಿಕ್ಕೇ ಬಿಡ್ತು. ಎಲ್ಲ ಪೂರ್ವಭಾವಿ ಸಮೀಕ್ಷೆಗಳು, ಚುನಾವಣಾ ಸಮೀಕ್ಷೆಗಳು ತಲೆ ಕೆಳಗಾಗ್ಬಿಟ್ಟು ಹರಿಯಾಣದಲ್ಲಿ ಬಿಜೆಪಿ ಅತ್ಯಾಶ್ಚರ್ಯಕರ ರೀತಿಯಲ್ಲಿ ಅಧಿಕಾರಕ್ಕೆ ಬಂತು. ಮಧ್ಯಪ್ರದೇಶದಲ್ಲಿ, ಛತ್ತೀಸ್ಗಢದಲ್ಲಿ ಭಾರಿ ವಿಜಯವನ್ನ ಸಾಧಿಸಿ ವಾಪಸ್ ಬಂತು. ರಾಜಸ್ಥಾನದಲ್ಲಿ ಕೂಡ ಗೆಲುವು ಸಾಧಿಸಿ ಮತ್ತೆ ಅಧಿಕಾರಕ್ಕೆ ಬಂತು ಬಿಜೆಪಿ. ಹೀಗೆ ಗೆಲುವಿನ ಸುಲಭದ ಸೂತ್ರ ಅಂತಂದ್ರೆ ಗ್ಯಾರಂಟಿ ಯೋಜನೆಗಳನ್ನು ಆಗೋಗ್ಬಿಡ್ತು. ಯಾವ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳ ಸ್ವತಃ ನರೇಂದ್ರ ಮೋದಿ ಅವರೇ ಅದು ಅತಾರ್ಕಿಕ ಆರ್ಥಿಕ ವ್ಯವಸ್ಥೆಯನ್ನ ದಿವಾಳಿ ಎಬ್ಬಿಸುವಂತ ಇದು ತಂತ್ರಗಾರಿಕೆ, ಇದು ರೇವಡಿ 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 ಅಂತ ಅವ್ರು ಲೇವಡಿ ಮಾಡ್ತಾ ಇದ್ರು. ಆದ್ರೆ ಸ್ವತಃ ತಮ್ಮದೇ ಪಕ್ಷದ ರಾಜ್ಯ ಘಟಕಗಳು ಒತ್ತಡ ಹಾಕಿದಾಗ ನಾವೇನೂ ಮಾಡೋ ಹಾಗಿಲ್ಲ, ನಮ್ಗೆ ಎದುರಾಳಿ ಇಂಡಿಯಾ ಮೈತ್ರಿಕೂಟ, ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಹೋದಲ್ಲಿ ಬಂದಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಹೋಗ್ತಾ ಇದೆ. ಬಡ ಮತದಾರರೆಲ್ಲ ಈ ಆಮಿಷದ ಬಲೆಗೆ ಬೀಳ್ತಾ ಇದ್ದಾರೆ. ನಾವು ಸುಮ್ಮನೆ ಕೂರೋ ಹಾಗಿಲ್ಲ. ಲಾಡ್ಲಿ ಬೆಹನಾ ಇತ್ಯಾದಿ ಹೆಸರಲ್ಲಿ ಅವರು ಕೂಡ ನಗದು ಹಣ ಪಾವತಿ, ಉಚಿತ ಬಸ್ ಪ್ರಯಾಣ, ಉಚಿತ ವಿದ್ಯುತ್ ಪೂರೈಕೆ ಇತ್ಯಾದಿಗಳನ್ನು ಘೋಷಣೆ ಮಾಡ್ತಾ ಹೊರಟ್ಬಿಟ್ರು. ಕರ್ನಾಟಕದಲ್ಲಿ ಆ ಪ್ರಯೋಗ ಈಗಾಗಲೇ 2 ವರ್ಷಗಳಾಗ್ತಾ ಬಂತು. ಇನ್ನೂ 1.5 ವರ್ಷ ಆಗ್ತಿರೋ ಹಾಗೇನೆ ತೆಲಂಗಾಣದ ಮುಖ್ಯಮಂತ್ರಿ ಅವ್ರು ಬಹಳ ನೇರ ದಿಟ್ಟ ನಿರಂತರ ರೇವಂತ್ ರೆಡ್ಡಿ ಅವ್ರು ಹೇಳ್ಬಿಟ್ರು, ನನಗೆ ಸರ್ಕಾರ ನಡೆಸೋದೇ ಕಷ್ಟ ಆಗ್ಬಿಟ್ಟಿದೆ. ಈ ಗ್ಯಾರಂಟಿ ಸ್ಕೀಮ್ಗಳಿಂದಾಗಿ ನಾನು ಪ್ರತಿ ತಿಂಗಳು ಪರದಾಡಬೇಕಾಗಿದೆ. ಸಾಲ ಮಾಡಿಬಿಟ್ಟು ನಮ್ಮ ಸರ್ಕಾರದ ನೌಕರರಿಗೆ ಸಂಬಳ ಕೊಡಬೇಕಾಗಿದೆ. ಸುಮಾರು 19 ಕೋಟಿ ರೂಪಾಯಿ ಮಾಸಿಕ ವರಮಾನದಲ್ಲಿ 16 ಕೋಟಿಯಷ್ಟು ಬರೀ ಈ ಗ್ಯಾರಂಟಿ ಯೋಜನೆಗಳು ಮತ್ತು ಸಂಬಳ, ಸಾರಿಗೆಗೆ ಇತ್ಯಾದಿಗಳಿಗೆ ವೆಚ್ಚವಾಗ್ತಾ ಇದೆ. ನನಗೆ ಅಭಿವೃದ್ಧಿಗೆ ಲಭ್ಯವಾಗ್ತಿರೋದು 2 ಅಥವಾ 3 ಕೋಟಿ ಮಾತ್ರ. 200 ಕೋಟಿನೋ 300 ಕೋಟಿ ಮಾತ್ರ. ನಾನು ಹೇಗೆ ಸರ್ಕಾರ ನಡೆಸಲಿ, ಹೇಗೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಜಾರಿ ಮಾಡಲಿ, ಇದ್ರ ಬಗ್ಗೆ ರಾಷ್ಟ್ರೀಯ ಚರ್ಚೆ ಆಗಬೇಕು ಅಂತ ಒಂದು ಸುದ್ದಿ ವಾಹಿನಿಯ ಸಮಾವೇಶದಲ್ಲಿ, ಬುದ್ಧಿಜೀವಿ ಸಮಾವೇಶದಲ್ಲಿ ಅವರು ತಮ್ಮ ಮನದಾಳದ ಅಳಲನ್ನು ತೋಡ್ಕೊಂಡ್ಬಿಟ್ರು. ರೇವಂತ್ ರೆಡ್ಡಿಯ ಮಾತು ಅದ್ಯಾಕೋ ಕಾಂಗ್ರೆಸ್ ಹೈಕಮಾಂಡ್ಗೆ ರುಚಿಸ್ಲಿಲ್ಲ ಅಂತ ಕಾಣುತ್ತೆ. ಅವ್ರ ಮಾತಿಗೆ ಕಡಿವಾಣ ಹಾಕ್ಬಿಟ್ರು. ಅದ್ರ ಬಗ್ಗೆ ಅದಾದ ನಂತರ ಮತ್ತೆಂದು ಅವ್ರ ಅದ್ರ ಬಗ್ಗೆ ಮಾತಾಡ್ಲಿಲ್ಲ. ಆದ್ರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮಾತಾಡದೆ ಹೋದ್ರು ಕೂಡ ಆಳು ಪಕ್ಷದ ಶಾಸಕರುಗಳೇ ಮಾತಾಡ್ಲಿಕ್ಕೆ ಶುರು ಮಾಡ್ಬಿಟ್ರು. ಅರೆ 2 ವರ್ಷಗಳಾಗ್ತಾ ಬಂತು, ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ಮಾಡ್ಲಿಕ್ಕೆ 1 ರೂಪಾಯಿನೂ ಸಿಗ್ತಾ ಇಲ್ಲ. ನಾವು ಮತದಾರರಿಗೆ ಹೇಗೆ ಮುಖ ತೋರಿಸ್ಬೇಕು? ನೀವೇನೋ ಸಂಭ್ರಮದಿಂದ ಸಾವಿರಾರು ಮಂದಿ ಹೆಣ್ಮಕ್ಳು ಬಸ್ ಪ್ರಯಾಣ ಮಾಡಿಕೊಂಡು ಸುಖವಾಗಿ ಓಡಾಡ್ತಾ ಇದ್ದಾರೆ, ವಾರಾಂತದಲ್ಲಿ ಪಿಕ್ನಿಕ್ ಮಾಡ್ತಾ ಇದ್ದಾರೆ, ವಾರಾಂತದಲ್ಲಿ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಾ ಇದ್ದಾರೆ, ಎಲ್ಲ ಕಡೆ ಹಬ್ಬದ ವಾತಾವರಣದ ಇತ್ಯಾದಿ ಇತ್ಯಾದಿ. ತೀರಾ ಇತ್ತೀಚೆಗಷ್ಟೇ ಮಾನ್ಯ ಸಿದ್ದರಾಮಯ್ಯನವರು ಈ ಉಚಿತ ಬಸ್ ಪ್ರಯಾಣದ 500ನೇ ಟಿಕೆಟ್ ಅನ್ನ, ಅಂದ್ರೆ ಇದುವರೆಗೂ 500 ಕೋಟಿ ಟಿಕೆಟ್ಗಳು ಈ ಉಚಿತ ಪ್ರಯಾಣದ ಮಹಿಳೆಯರಿಗೆ ಮಾರಾಟ ಆಗಿದೆಯಂತೆ. ಅದು ಮಾರಾಟದ ಪ್ರಶ್ನೆ ಎಲ್ಲಿ ಬಂತು? ನೀವು ಉಚಿತ ಪ್ರಯಾಣದ ಸವಲತ್ತು ಕೊಟ್ಟಾಗ ಆ 500 ಕೋಟಿ ಟಿಕೆಟ್ಗಳಿಂದ ಏನಾದ್ರೂ ವರಮಾನ ಬರ್ಲಿಕ್ಕೆ ಸಾಧ್ಯವಾ? ಅಂದ್ರೆ 500 ಕೋಟಿ ಟಿಕೆಟ್ಗೆ ಸರಿಸಮವಾದಷ್ಟು ಸಾವಿರಾರು ಕೋಟಿ ಹಣ ನಷ್ಟವಾಗ್ತಾ ಇದೆ ಸಾರಿಗೆ ನಿಗಮಗಳಿಗೆ. ಕರ್ನಾಟಕದ 5 ಸಾರಿಗೆ ನಿಗಮಗಳು ನಿರಂತರ ನಷ್ಟಕ್ಕೊಳಗಾಗ್ತವೆ. ಅದನ್ನು ಬಚ್ಚಿಟ್ಟು ಅದ್ರ ಬದಲು ಸಂಭ್ರಮಾಚರಣೆ ಮಾಡ್ತಾರೆ. ನಾವು 500 ಕೋಟಿ ಉಚಿತ ಟಿಕೆಟ್ಗಳನ್ನು ಇದುವರೆಗೂ ಮಾರಾಟ ಮಾಡಿದ್ದೇವೆ. ಮಾರಾಟವೇ ಇಲ್ಲ, ಉಚಿತ ವಿತರಣೆ. ಅದೊಂಥರ ದಾಸೋಹ, ಅನ್ನದಾಸೋಹದಲ್ಲಿ ಮಠಗಳಲ್ಲಿ ಮಾಡ್ತಾ ಇದ್ರಲ್ಲ, ಬಂದ ಭಕ್ತಾದಿಗಳಿಗೆ ಉಚಿತವಾಗಿ ಅನ್ನದಾನ, ವಿದ್ಯಾದಾನ ಇತ್ಯಾದಿ ಮಾಡ್ತಾ ಇದ್ರು. ಇದೀಗ ಈ ಉಚಿತ ಯೋಜನೆಗಳಿಂದಾಗಿ ಸಾರಿಗೆ ನಿಗಮ ಮತ್ತು ವಿದ್ಯುತ್ ನಿಗಮಗಳ ನಷ್ಟದ ಬಗ್ಗೆ ಸರ್ಕಾರಗಳು ಮಾತಾಡ್ತಾ ಇಲ್ಲ, ಹೆಮ್ಮೆ ಪಡ್ತಾ ಇದ್ದಾರೆ, ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಹೆಣ್ಮಕ್ಳು ಯಜಮಾಂತಿಯರು 2,500 ರೂಪಾಯಿ ಪ್ರತಿ ತಿಂಗಳು ಬರುತ್ತೆ ಅಂತ ಕಾದಿರ್ತಾರೆ. ಈಗ ಬರ್ತಾ ಬರ್ತಾ ಆರ್ಥಿಕ ಬಿಕ್ಕಟ್ಟು ಜಾಸ್ತಿ ಆದಂತೆಲ್ಲ ಸರ್ಕಾರದ ವಕ್ತಾರರು, ಇಲ್ಲೆಲ್ಲ
3 ತಿಂಗಳಿಗೊಂದ್ಸಾರಿ ಕೊಡ್ತೇವೆ, ಏನ್ ಯೋಚನೆ ಮಾಡ್ಬೇಡಿ, ಒಂದೇ ಸಾರಿಗೆ 3 ತಿಂಗಳದ್ ಕೊಟ್ಬಿಡ್ತೇವೆ, 6 ತಿಂಗಳದ್ ಕೊಟ್ಬಿಡ್ತೇವೆ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ. ಅದಷ್ಟೇ ಅಲ್ಲ, ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ರಾಜ್ಯ ಸರ್ಕಾರ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ವಾರ್ಷಿಕ 36,000 ಕೋಟಿಯಷ್ಟು ಭರ್ಜರಿ ಹಣಕಾಸು ವೆಚ್ಚವನ್ನ ಮಾಡ್ತಾ ಇದೆ. ಅಷ್ಟರ ಮಟ್ಟಿಗೆ ದೊಡ್ಡ ಪ್ರಮಾಣದ ಹಣಕಾಸು ಮಂಜೂರು ಮಾಡಿದ್ದಾರೆ. ಹೀಗಾಗಿ ಪಾಪ ಸಿದ್ದರಾಮಯ್ಯನವ್ರಿಗೆ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಹಂಚಲಿಕ್ಕೆ ದುಡ್ಡು ಸಾಕಾಗ್ತಾ ಇಲ್ಲ. ಮೊದಲು 56,000 ಕೋಟಿ ಅಂದ್ರು, ಈಗ 63,000 ಕೋಟಿ ಇತ್ಯಾದಿ ಹೇಳ್ತಾ ಇದ್ದಾರೆ. ಸರ್ಕಾರದ ಆರ್ಥಿಕ ಸಲಹೆಗಾರರಾದ ರಾಯರೆಡ್ಡಿ ಅವರೇ ತಮ್ಮ ಕ್ಷೇತ್ರದ ಮತದಾರರ ಎದುರಿಗೆ ಬಾಯ್ಬಿಟ್ರು. ಅವ್ರ ಕ್ಷೇತ್ರ ಅತ್ಯುತ್ತಮವಾಗಿ ಇದುವರೆಗೂ ಅಭಿವೃದ್ಧಿ ಹೊಂದಿರೋ ಕ್ಷೇತ್ರ. ತಾವೇ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಅಭಿವೃದ್ಧಿ ಮಾಡಿದ್ದನ್ನು ನೆನಪಿಸ್ಕೊಳ್ತಾ ಅಲ್ಲಿನ ಜನರಿಗೆ ಒಂದು ಸವಾಲ್ ಹಾಕ್ಬಿಟ್ರು, ನೀವು ಈ ಉಚಿತ ಯೋಜನೆಗಳನ್ನು ಬಿಟ್ಟುಕೊಡಿ, ನಾನು ನಿಮ್ಗೆ ರಸ್ತೆ ಮಾಡಿಸ್ಕೊಡ್ತಾನೆ. ಯಾರೋ ತಮ್ಮ ಹೊಲಕ್ಕೆ ರಸ್ತೆ ಮಾಡಿಸ್ಕೊಡಿ ಅಂತ ಶಾಸಕರಿಗೆ ಕೇಳ್ಕೊಂಡಾಗ ಅವ್ರು ಮುಚ್ಚುಮರೆಯಲ್ಲೇ ಹೇಳ್ಬಿಟ್ರು, ಇಲ್ಲ ಇಲ್ಲ, ಈ ಗ್ಯಾರಂಟಿ ಯೋಜನೆಗಳು ನೀವು ಬಿಟ್ಕೊಡ್ರಿ, ನಾನು ನಿಮಗೆ ರಸ್ತೆ ಮಾಡಿಸ್ಕೊಡ್ತೇನೆ ಅಂತಂದ್ಬಿಟ್ಟು. ಆಮೇಲೆ ದೊಡ್ಡ ವಿವಾದ ಆದಾಗ ಇಲ್ಲ ಇಲ್ಲ, ನಾನು ತಮಾಷೆಗಾಗಿ ಹೇಳಿದ್ದೆ ಅಂತಂದ್ಬಿಟ್ಟು. ಇಲ್ಲೊಂದು ಒಂದು ವಿಕಟ ವ್ಯಂಗ್ಯ ಇದೆ. ಈ ರೀತಿ ಸರ್ಕಾರವನ್ನೇ ದಿಳ್ವಾಳಿ ಎಬ್ಬಿಸಿ ಚುನಾವಣೆ ಗೆದ್ದು ಬಂದ ಮೇಲೆ ಸ್ಥಾನ ಭದ್ರಪಡಿಸಿಕೊಳ್ಳುವ ಈ ವಿಶೇಷ ಪಟ್ಟಭದ್ರ ಹಿತಾಸಕ್ತಿ ಸೃಷ್ಟಿಯಾಗ್ಬಿಟ್ಟಿದೆ ಭಾರತದ ರಾಜಕಾರಣದಲ್ಲಿ. ಇದುವರೆಗೂ ನಿತೀಶ್ ಕುಮಾರ್ ಯಾವುದೇ ರೀತಿಯ ಕಳಂಕವನ್ನ ಹೊತ್ತಿಲ್ಲ. 2005ರಷ್ಟು ಹಿಂದೆನೆ ಆವತ್ತು 15 ವರ್ಷಗಳ ಕಾಲ ಬಿಹಾರ್ ರಾಜ್ಯವನ್ನ ತಮ್ಮ ಪಾಳೆಗಾರಿಕೆ ಗತ್ತಿನಿಂದ ಆಳಿದ ಲಲ್ಲು ಪ್ರಸಾದ್ ಯಾದವ್ ಮತ್ತು ಅವರ ಪತ್ನಿ ರಾಬ್ರಿ ದೇವಿಯವರ ಆ ದರ್ಪ, ದುರಾಡಳಿತ ಮತ್ತು ಭ್ರಷ್ಟಾಚಾರದ ಆಳ್ವಿಕೆ ವಿರುದ್ಧ ಜನ ಬಂಡಾಯವಿದ್ದಾಗ ಅದರ ಲಾಭ ನಿತೀಶ್ ಕುಮಾರ್ಗೆ ಸಿಕ್ತು. 20 ವರ್ಷಗಳ ಪೈಕಿ ಸುಮಾರು 15 ವರ್ಷಗಳ ಕಾಲ ಅವರು ಬಿಜೆಪಿ ಜೊತೆಗೆ ಮೈತ್ರಿ ಸರ್ಕಾರ ನಡೆಸಿದ್ರು ಕೂಡ ವ್ಯಕ್ತಿಗತವಾಗಿ ಅವ್ರಿಗೆ ಯಾರು ಕೋಮುವಾದಿ ಅಂತ ಕರೆದಿಲ್ಲ. ಯಾರು ಕೂಡ ಇದುವರೆಗೂ ನಿತೀಶ್ ಕುಮಾರ್ ವಿರುದ್ಧ ವ್ಯಕ್ತಿಗತವಾಗಿ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣ, ಇತ್ಯಾದಿ ಆರೋಪನೆ ಮಾಡ್ಲಿಕ್ಕೆ ಸಾಧ್ಯವಾಗಿಲ್ಲ. ಒಬ್ಬ ಸಮಾಜವಾದಿ ಮುಖ್ಯಮಂತ್ರಿ ಹೇಗಿರಬಲ್ಲ ಅನ್ನೋದನ್ನ ಅವರು ಬಿಜೆಪಿ ಸಹವಾಸದಲ್ಲಿದ್ದಾಗಲೂ ತೋರಿಸಿದ್ದಾರೆ, RJD ಜೊತೆಗೆ ಕೈ ಜೋಡಿಸಿದಾಗಲೂ ತೋರಿಸಿದ್ದಾರೆ. ಅವಕಾಶವಾದಿ ಅಂತ ಕರಿಬಹುದು, ಹೌದು, ಅವರು ವಾಸ್ತವವಾದಿ, ಅಸ್ತಿತ್ವವಾದಿ. ಇದೀಗ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಮೈತ್ರಿಕೂಟ ಅಧಿಕಾರದಲ್ಲಿದೆ, ಒಟ್ಟಾಗಿ ಚುನಾವಣೆ ಎದುರಿಸಲಿದ್ದಾರೆ. ಅದರಲ್ಲಿ ಚಿರಾಗ್ ಪಾಸ್ವಾನ್, ಮೈತ್ರಿಕೂಟದ ಸದಸ್ಯ, LJP ಪಕ್ಷದ ನಾಯಕ ಚಿರಾಗ್ ಪಾಸ್ವಾನ್ ಭಿನ್ನ ಸ್ವರ ಎತ್ತಿದ್ದಾರೆ, ಅಪಸ್ವರ ಎತ್ತಿದ್ದಾರೆ. ಅದೆಲ್ಲ ಇರಲಿ, ಇವೆಲ್ಲವನ್ನ ಅಡಗಿಸೋ ಶಕ್ತಿ ಇರೋದು ಈ ಉಚಿತ ಯೋಜನೆಗಳು. ಆದ್ರೆ ಈಗ ಸದ್ಯಕ್ಕೆ ಕೇವಲ ಉಚಿತ ವಿದ್ಯುತ್ ಪೂರೈಕೆ ಘೋಷಣೆ ಮಾಡಿರೋ ನಿತೀಶ್ ಕುಮಾರ್ ನಾಳೆ ಏನಾದರೂ ತೇಜಸ್ವಿ ಆದವರಿಂದ ಮತ್ತಿಷ್ಟು ಏನಾದರೂ ಕರ್ನಾಟಕದಂತೆ ಉಚಿತ ಬಸ್ ಪ್ರಯಾಣ, ನಗದು ಹಣ ಪಾವತಿ ಇತ್ಯಾದಿ ಘೋಷಣೆಗಳು ಬಂದ ಮೇಲೆ ಅಥವಾ ಬರುತ್ತೆ ಅನ್ನೋ ನಿರೀಕ್ಷೆ ಮೇಲೆ ಅವರು ಕೂಡ ಇನ್ನಷ್ಟು ಇದೇ ಥರದ ಯೋಜನೆಗಳನ್ನ ಘೋಷಣೆ ಮಾಡ್ತಾ ಹೋಗ್ಬೋದು. ಈ ತುಷ್ಟೀಕರಣದ ಅತ್ಯಂತ ಕೆಟ್ಟ ಉದಾಹರಣೆ, ಇದುವರೆಗೂ ರಾಜಕಾರಣಿಗಳು ಚುನಾವಣೆ ಗೆಲ್ಲಕ್ಕೆ ತಮ್ಮ ಖಾಸಗಿ ಕಪ್ಪು ಹಣವನ್ನು ಬಳಸ್ತಾ ಇದ್ರು, ಮತಗಳನ್ನ ಖರೀದಿಸ್ತಾ ಇದ್ರು, ಮತಗಟ್ಟೆಗಳನ್ನೇ ಖರೀದಿಸ್ತಾ ಇದ್ರು, ಮತಗಟ್ಟೆ ಅಧಿಕಾರಿಗಳನ್ನ ಖರೀದಿಸ್ತಾ ಇದ್ರು ಅನ್ನೋ ಆರೋಪಗಳು ಬರ್ತಾ ಇದ್ವು. ಇದೀಗ ಗೆದ್ದು ಅಧಿಕಾರಕ್ಕೆ ಬಂದ್ಮೇಲೆ ಸರ್ಕಾರದ ಹಣವನ್ನೇ ಹಂಚಿಬಿಟ್ಟು ಇದುವರೆಗಿನ ಎಲ್ಲ ಸಾಂಪ್ರದಾಯಿಕ ಆರ್ಥಿಕ ಶಿಸ್ತು, ಶಿಷ್ಟಾಚಾರ ಪಾಲನೆಯನ್ನ ಗಾಳಿಗೆ ತೂರ್ತಾ ಹೊರಟಿದ್ದಾರೆ ಈ ರಾಜಕೀಯ ಪಕ್ಷಗಳು. ಎಲ್ಲ ಒಂದ್ ಕಡೆ ರಾಷ್ಟ್ರೀಯ ಚರ್ಚೆ ಆಗಬೇಕು. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಈ ಅನಾಹುತಕಾರಿ ಆರ್ಥಿಕ ವ್ಯವಸ್ಥೆಗೆ ಕಡಿವಾಣ ಹಾಕಬೇಕಾದ ಕಾಲ ಬಂದಿದೆ. ಅದೇನೇ ಇರಲಿ, ಸದ್ಯಕ್ಕೆ ನಮ್ಮ ಕರ್ನಾಟಕದ ಕಾಂಗ್ರೆಸ್ ದಿಗ್ಗಜಗಳಾದ DK ಶಿವಕುಮಾರ್, ಸಂತೋಷ್ ಲಾಡ್, ಪ್ರಿಯಾಂಕ್ ಖರ್ಗೆ ಮುಂತಾದ ಮಂತ್ರಿಗಳೆಲ್ಲ ಎದೆ ತಟ್ಕೊಂಡು ಹೇಳ್ತಾ ಇದ್ದಾರೆ, ನೋಡಿ ನೋಡಿ, ನಮ್ಮ ಕರ್ನಾಟಕ ಮಾಡೆಲ್ ಇಡೀ ದೇಶಕ್ಕೆ ಆದರ್ಶಪ್ರಾಯವಾಗಿದೆ. ಯಾರು ನಮ್ಮನ್ನ ಮೂದಲಿಸ್ತಾ ಇದ್ರು ಅವರೇ ಇವತ್ತು ಅದನ್ನ ಅಳವಡಿಸ್ಕೊಳ್ತಾ ಇದ್ದಾರೆ. ಹೇಗೆ ನಾವು ಗತ್ಯಂತರವಿಲ್ಲದೆ ಗ್ಯಾರಂಟಿ ಸ್ಕೀಮ್ಗಳನ್ನ ಒಂದು ರಾಷ್ಟ್ರೀಯ ಕಾರ್ಯಕ್ರಮವಾಗಿ ಮಾಡ್ಬಿಟ್ವಿ, ರಾಷ್ಟ್ರೀಯ ಆರ್ಥಿಕ ನೀತಿಯನ್ನಾಗಿ ಮಾಡ್ಬಿಟ್ವಿ ಅಂತ ಬಡಾಯಿ ಕೊಚ್ಕೊಳ್ತಾ ಇದ್ದಾರೆ. ಇದರ ದುಷ್ಪರಿಣಾಮಗಳನ್ನ, ಅಥವಾ ಬಹುಶಃ ಒಳ್ಳೇದಾದ್ರೂ ಆಗ್ಬೋದೋ ಏನೋ. ಆ ಕಾಂಗ್ರೆಸ್ ಪಕ್ಷದ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿ ಅವರು ಇದನ್ನ 2019ರಲ್ಲೇ ನ್ಯಾಯ ಅನ್ನೋ ಹೆಸರಲ್ಲಿ ಯೋಜನೆಗಳ ಬಗ್ಗೆ ಮಾತಾಡ್ತಾ ಹೋಗಿದ್ರು. ಆವಾಗಷ್ಟು ಪರಿಣಾಮ ಬೀರಲಿಲ್ಲ. ಕರ್ನಾಟಕದಲ್ಲಿ ಅಧಿಕಾರ ಸಿಕ್ಕಾಗ್ನಿಂದ ಇದರ ಅನುಷ್ಠಾನ ನಡೆದ್ಬಿಟ್ಟಿದೆ. ಅನುಷ್ಠಾನದಿಂದ ಆಗ್ತಿರೋ ಪರಿಣಾಮಗಳನ್ನ ಜನ ಎದುರಿಸ್ತಾ ಇದ್ದಾರೆ. ತೆರಿಗೆದಾರರಿಗೆ ಮತ್ತು ತೆರಿಗೆದಾರರ ಹಣದ ಬಗ್ಗೆ ಸರ್ಕಾರಗಳಿಗೆ ಕಿಂಚಿತ್ತು ಗೌರವ ಇಲ್ಲನೂ ಈ ರೀತಿಯ ಧೋರಣೆಗಳಿಂದ ಸಾಬೀತಾಗ್ತಾ ಇದೆ. ತೆರಿಗೆದಾರರು ಇವತ್ತು
ಅಸಹಾಯಕರಾಗಿ ಈ ಯೋಜನೆಗಳ ಘೋಷಣೆ ನೋಡ್ತಾ ಕೂತ್ಕೊಳ್ಬೇಕಾಗಿದೆ. ಇದರಿಂದ ನಷ್ಟಕ್ಕೊಳಗಾಗ್ತಿರೋ ಸರ್ಕಾರಿ ನಿಗಮ ಮತ್ತು ಇಲಾಖೆಗಳ ನೌಕರರು ಕೂಡ ಏನು ಮಾಡಲಾಗದಂತ ಸ್ಥಿತಿಯಲ್ಲಿದ್ದಾರೆ. ಭಾರತದ ಆರ್ಥಿಕ ದಿವಾಳಿತನಕ್ಕೆ ಈ ಗ್ಯಾರಂಟಿ ಯೋಜನೆಗಳು ನಾಂದಿ ಹಾಡಬಲ್ವು ಅನ್ನೋ ಎಚ್ಚರಿಕೆಯೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.